ಕಾಂಗ್ರೆಸ್ ಸುಳ್ಳನ್ನು ಹೇಳಿ 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 ಸುಳ್ಳನ್ನು ಸತ್ಯ ಮಾಡೋದ್ರಲ್ಲಿ ಬಹಳ ನಿಸ್ಸಿಮ್ರಾಗಿದ್ದಾರೆ. ನಾಳೆ ನಾನು ಒಂದು ಕೆಲಸ ಮಾಡ್ತೀನಿ, ನಾನು ವಿಧಾನಸೌಧದ ಮುಂದೆ ಒಂದು ಸಣ್ಣ ಗುಡಿಸಲು ಹಾಕೊಳ್ತೀನಿ, ನನ್ನನ್ನು ಬಂದು ತೆರವು ಮಾಡೋದಾದರೆ ನನಗೊಂದು ಮನೆ ಕೊಡ್ತಾರೆ ಇವರು. ಇದೇ ಪಾಲಿಸಿ ಎಲ್ಲ ಕಡೆಗೂ ಅಪ್ಲೈ ಆಗ್ಬೋದು. ನೋಡಿ, ಕೆ.ಸಿ. ವೇಣುಗೋಪಾಲ್ ಈ ರಾಜ್ಯಕ್ಕೆ ಏನು ಸಂಬಂಧ? ನೀವು ವೇಣುಗೋಪಾಲ್ನ ಹೋಲ್ಸೋಕ್ಕೋಸ್ಕರ ರಾಜ್ಯದ ತೆರಿಗೆ ಹಣನ ಬಲಿ ಕೊಡ್ತಾ ಇದ್ದೀರಾ, ಅಥವಾ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಬಲಿ ಕೊಡ್ತಾ ಇದ್ದೀರಾ? ಡಿ.ಕೆ. ಶಿವಕುಮಾರ್ನ ಇದರಲ್ಲಿ ತುಳಿಬೇಕು ಅನ್ನೋ ಒಂದು ಇದರಲ್ಲಿ ನೀವು ಬಲಿ ಕೊಡ್ತಾ ಇದ್ದೀರಾ. ಯಾವುದೇ ಇದರಲ್ಲಿ ಮೀಟಿಂಗಲ್ಲಿ ನೋಡಿ, ಜಮೀರ್ ಅಹಮದ್, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಇಷ್ಟೇ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಕಂದಾಯ ಸಚಿವರು ಎಲ್ಲೋದ್ರು? ಆ ಶಾಸಕರನ್ನ ಯಾಕೆ ಹೊರಗಿಟ್ಟಿದ್ದೀರಾ ನೀವು? ಏನು ನಡೀತಾ ಇದೆ ಇದರಲ್ಲಿ? ಈಗ ನಾವೇನಾರು ಮಾಡಿದ್ರೆ ಅತ್ಯಾಚಾರ, ಅವ್ರು ಮಾಡಿದ್ರೆ ಚಮತ್ಕಾರ, ಈ ರೀತಿ ಮಾತಾಡ್ತಾರೆ ಇವರು. ಕಾಂಗ್ರೆಸ್ನವರು ಮಾತಾಡೋದು ಒಂದೇ, ಪಾಕಿಸ್ತಾನದವ್ರು ಮಾತಾಡೋದು ಒಂದೇ. ಎಲ್ಲದಕ್ಕೂ ಎದ್ದೆದ್ದು ಕುಣಿಯುವ ಪ್ರಿಯಾಂಕಾ ಖರ್ಗೆ ಎಲ್ಲೋ ಕಣ್ಮರೆ ಆಗಿಬಿಟ್ಟಿದ್ದಾರೆ. ಈ ವಿಚಾರದಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಇಲ್ಲ. ಕೋಗಿಲಿನಲ್ಲಿ ಮುಸಲ್ಮಾನರಿಗೆ ತೊಂದರೆ ಆಯಿತು ಅಂತ ಪಾಕಿಸ್ತಾನ ಧ್ವನಿ ಎತ್ತುತ್ತೆ, ಆದರೆ ಇದೇ ಕಾಂಗ್ರೆಸ್ನವರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ದೌರ್ಜನ್ಯ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಯಾಕೆ ನೀವು ಸ್ಟೇಟ್ಮೆಂಟ್ ಕೊಡೋದಕ್ಕಾಗಲ್ಲ? ದಮ್ಮಿಲ್ವಾ ನಿಮಗೆ? ಹಿಂದೂಗಳ ಪರ ಧ್ವನಿ ಎತ್ತೋದಕ್ಕೆ ದಮ್ಮಿಲ್ವಾ? ಬೇರೆಲ್ಲದಕ್ಕೂ ಮಾತಾಡ್ತೀರಾ? ಇದ್ರ ಬಗ್ಗೆ ಮಾತಾಡಬೇಕಲ್ಲ. ಯುಟಿ ಖಾದರ್ ನೋಡೋದಕ್ಕಷ್ಟೇ ಸೌಜನ್ಯ, ಅವರು ಗೋಸುಂಬಿತನ, ಆ ಧರ್ಮಾಂಧತೆ ಅವ್ರು ಎಲ್ಲೆಲ್ಲಿ ಪ್ರದರ್ಶಿಸಬೇಕು ಅಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಹಿಂದೂಗಳಿಗೆ ಅಪ್ಲೈ ಆಗಂಗೆ ನೀವು ಲಾ ತಂದರೆ, ವಿದೇಶಗಳಿಂದ ಮೌಲ್ಯಗಳನ್ನ ಕರೆಸಿ ಇವರು ಸಮಾವೇಶಗಳನ್ನ ಮಾಡಿ ಅದರಲ್ಲಿ ಮಾತಾಡ್ತಾರಲ್ಲ, ಅದು ದ್ವೇಷ ಭಾಷಣ ಆಗೋದಿಲ್ವಾ? ಮದ್ರಾಸದಲ್ಲಿ ಮೌಲ್ವಿಗಳು ಮುಸಲ್ಮಾನರನ್ನು ಬಿಟ್ಟು ಉಳಿದವರು ಎಲ್ಲರೂ ಕಾಫಿರರು ಅಂತ, ಇದು ದ್ವೇಷ ಭಾಷಣ ಆಗಲ್ವ ಇವರಿಗೆ? ಹಾಗಾದರೆ ಮದ್ರಾಸಗಳಲ್ಲಿ ಮೌಲ್ವಿಗಳನ್ನು ನೀವು ಅರೆಸ್ಟ್ ಮಾಡ್ತೀರಾ? ಅವ್ರ ಮೇಲೆ ಎಷ್ಟು ಕೇಸ್ ಮಾಡ್ತೀರಾ ನಾವು ನೋಡ್ತೀವಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವಾಗ ರಾಜ್ಯದಲ್ಲಿ ಪ್ರಸ್ತುತವಾಗಿ ನಡೆಯುತ್ತಿರೋದು ಕೆಲವು ಘಟನೆಗಳಿವೆ. ಇವಾಗ ಕೋಗಿಲು ಮನೆ ಒತ್ತುವರಿ, ಸರ್ಕಾರನೇ ಮನೆಯನ್ನು ಅವರು ಒತ್ತುವರಿ ಮಾಡಿ ಇವಾಗ ಮತ್ತೆ ಸರ್ಕಾರನೇ ಮನೆ ಕಟ್ಟಿಕೊಡುವಂಥ ಒಂದು ಹಂತಕ್ಕೆ ಬಂದಿದೆ. ಸರ್, ತಾವೇನು ಹೇಳ್ತೀರಾ? ಅದು ಕೂಡ ಅಕ್ರಮವಾಗಿ ವಲಸಿಗರಾಗಿ ಬಂದವರಿಗೆ. ನೋಡಿ, ಕೋಗಿಲೆ ಬಡಾವಣೆ ಅದೇನು ಮೊನ್ನೆ ಡೆಮಾಲಿಷನ್ ಮಾಡಿದ್ದಾರೆ, 10 ವರ್ಷದಿಂದ ಅದನ್ನು ವೇಸ್ಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಕೊಟ್ಟಿದ್ದರು. 10 ವರ್ಷದಿಂದ ಸರ್ಕಾರದಿಂದನೇ ಅಧಿಕೃತವಾಗಿ ಅದು ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಕೊಟ್ಟಂಥ ಜಾಗ. ಇವತ್ತು ಕಳೆದ 2024 ಸೆಟ್ಲೈಟ್ ಚಿತ್ರ ತಗೊಂಡು 2025 ಸೆಟ್ಲೈಟ್ ಚಿತ್ರ ತೊಗೊಂಡ್ರೆ 24ರಲ್ಲಿ ಅಲ್ಲಿ ಯಾರೂ ವಾಸ ಇರಲಿಲ್ಲ. ಈಗ 1 ವರ್ಷದಲ್ಲಾದ ಡೆವಲಪ್ಮೆಂಟಲ್ಲಿ ಯಾರೋ ಅಕ್ರಮ ವಾಸಿಮೋ ಅನ್ನೋನು ಅದಕ್ಕೆಲ್ಲ ದುಡ್ಡು ತೊಗೊಂಡು ಅಕ್ರಮವಾಗಿ ಈ ಮುಸಲ್ಮಾನರನ್ನ ತಂದು ಅಲ್ಲಿ ಬಿಟ್ಟು ಅವರಿಗೆಲ್ಲ ಅವ್ರ ಹತ್ರ ಹಣ ತೊಗೊಂಡು ಅಕ್ರಮವಾಗಿ ಅಲ್ಲಿ ವಾಸ ಮಾಡಲಿಕ್ಕೆ ಇದು ಮಾಡಿದ್ದಾರೆ. ಎಂಥ ದುರಂತ ಅಂತಂದರೆ, ತಹಸೀಲ್ದಾರು ವರದಿ ಕೊಟ್ಟಿದ್ದಾರೆ, ಅದು ಅಕ್ರಮ ಅಂತೇಳಿ ಅದನ್ನು ಡೆಮಾಲಿಷನ್ ಮಾಡಬೇಕು ಅಂತೇಳಿ ಸ್ಥಳೀಯ ತಹಸೀಲ್ದಾರು ವರದಿ ಕೊಟ್ಟಿದ್ದಾರೆ. ಈ ಎಂಟೈರ್ ಎಪಿಸೋಡ್ನಲ್ಲಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಹಾಗೂ ಈ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ? ಅವ್ರನ್ನ ಯಾಕೆ ದೂರ ಇಟ್ಟಿದೆ ಈ ಸರ್ಕಾರ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇದೇನಾಗಿದೆ ಅಂದರೆ ಏಕಪತ್ಯಾದಿತ್ಯ ಸಾಮ್ರಾಜ್ಯ ಥರ ಈ ಸಿದ್ದರಾಮಯ್ಯ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಕೆ.ಸಿ. ವೇಣುಗೋಪಾಲ್ ಈ ರಾಜ್ಯಕ್ಕೆ ಏನು ಸಂಬಂಧ? ಅವರು ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯ ಮತ್ತು ಅವ್ರ ಪಕ್ಷಕ್ಕೆ ಸಂಬಂಧ ಅಷ್ಟೇ. ರಾಜ್ಯದ ಆಡಳಿತದಲ್ಲಿ ಕೆ.ಸಿ. ವೇಣುಗೋಪಾಲ್ ಆಡಳಿತ ನಡೆಸ್ತಾ ಇದ್ದಾರೆ. ಅವರೇನು ಸೂಪರ್ ಸಿ.ಎಮ್? ಮೊದಲೇ ದಿನ ಹೇಳಿದ್ರು ಅಕ್ರಮ ಯಾವುದನ್ನು ನಾವು ಸಹಿಸೋದಿಲ್ಲ ಅಂತ. ಅವರ ಟ್ವೀಟ್ ಬಂದು ನೆಕ್ಸ್ಟ್ ಡೇ ಹೇಳ್ತಾರೆ ಅವರಿಗೆಲ್ಲ ನಾವು ವಸತಿ ಕಲ್ಪಿಸ್ಕೊಡ್ತೀವಿ ಅಂತ. ಹಾಗಾದರೆ ಈ ರಾಜ್ಯದಲ್ಲಿ 43,000 ಅರ್ಜಿಗಳು ಪೆಂಡಿಂಗ್ ಇದ್ದಾವೆ ವಸತಿಗೋಸ್ಕರ. ಇದರಲ್ಲಿ ಯಾವುದೇ ಇದರಲ್ಲಿ ಮೀಟಿಂಗಲ್ಲಿ ನೋಡಿ, ಜಮೀರ್ ಅಹಮದ್, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಇಷ್ಟೇ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಕಂದಾಯ ಸಚಿವರು ಎಲ್ಲೋದ್ರು? ಮುಖ್ಯವಾಗಿ ಆ ಕ್ಷೇತ್ರದ ಶಾಸಕರವರು. ಆ ಶಾಸಕರನ್ನ ಯಾಕೆ ಹೊರಗಿಟ್ಟಿದ್ದೀರಾ ನೀವು? ಏನು ನಡೀತಾ ಇದೆ ಇದರಲ್ಲಿ? ಅಕ್ರಮ ಅಂದರೆ ಅಕ್ರಮನೇ, ಅದು ಯಾವತ್ತೂ ಇದಾಗಲ್ಲ. ಬೇರೆಯವ್ರು ಮಾಡಿದ್ರೆ, ಈಗ ನಾವೇನಾರು ಮಾಡಿದ್ರೆ ಅತ್ಯಾಚಾರ, ಅವ್ರು ಮಾಡಿದ್ರೆ ಚಮತ್ಕಾರ, ಈ ರೀತಿ ಮಾತಾಡ್ತಾರೆ ಇವರು. ಇವ್ರು ಏನೇ ಮಾಡಿದ್ರು ಅದು ಚಮತ್ಕಾರ, ಬೇರೆಯವ್ರು ಯಾರು ಏನಾರು ಮಾಡಿದ್ರು ಅದು ಅತ್ಯಾಚಾರ. ಕಾಂಗ್ರೆಸ್ ಸುಳ್ಳನ್ನು ಹೇಳಿ 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 ಸುಳ್ಳನ್ನು ಸತ್ಯ ಮಾಡೋದ್ರಲ್ಲಿ ಭಾಳ ನಿಸ್ಸಿಮ್ರಾಗಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಕೋರ್ಟಲ್ಲಿ PL ಹಾಕಿ ಈ ಯಾವುದೇ ಕಾರಣಕ್ಕೂ ಆ ಅಕ್ರಮ ವಲಸೆಗಾರರಿಗೆ ಜಾಗ ಕೊಡಬಾರ್ದು. ಅದು ಅಕ್ರಮ ಅಂದರೆ ಅಕ್ರಮನೇ. ಅಲ್ಲಿ ಬೆಸ್ಕಾಂನವ್ರು ಹೇಗೆ ಕರೆಂಟ್ ಕೊಟ್ಟರು, ನೀರು ಹೇಗೆ ಬಂತು, ಇದೆಲ್ಲ ತನಿಖೆ ಆಗಬೇಕು. ಇದೇ ಥರ. ಹಾಗಾದರೆ ನಾಳೆ ನಾನು ಒಂದು ಕೆಲಸ ಮಾಡ್ತೀನಿ, ನಾನು ವಿಧಾನಸೌಧದ ಮುಂದೆ ಒಂದು ಸಣ್ಣ ಗುಡಿಸಲು ಹಾಕೊಳ್ತೀನಿ, ನನ್ನನ್ನು ಬಂದು ತೆರವು ಮಾಡೋದಾದರೆ ನನಗೊಂದು ಮನೆ ಕೊಡ್ತಾರೆ ಇವರು. ತೆರವು ಮಾಡಿಲ್ಲ ಅಂದರೆ ಅದು ನಿಮಗೆ ಮನೆ. ತೆರವು ಮಾಡಿಲ್ಲ ಅಂದರೆ ಅದು ಮನೆ ನನಗೆ. ತೆರವು ಮಾಡಿದ್ರೆ ನನಗೆ ಬೇರೆ ಪರ್ಯಾಯ ಮನೆ ಕೊಡ್ತೀರಾ? ಹಾಗಾದರೆ ನೀವು ಇದಕ್ಕೆ ಉತ್ತರ ಕೊಡಿ ಸಿದ್ದರಾಮಯ್ಯ ಅವರೇ.
ಯಾರನ್ನ ಓಲೈಸಬೇಕು, ಯಾರು ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು ಯಾರನ್ನ ಓಲೈಸೋಕ್ಕೋಸ್ಕರ ನೀವು ಇದನ್ನು ಮಾಡ್ತಾ ಇದ್ದೀರಾ. ಇಲ್ಲಿ ಯಾರು ಷಡ್ಯಂತ್ರದಲ್ಲಿ ಯಾರು ಸಿಕ್ಕಾಕೊಂಡಿದ್ದೀರಾ. ನೀವು ವೇಣುಗೋಪಾಲ್ನ ಹೋಲ್ಸೋಕ್ಕೋಸ್ಕರ ರಾಜ್ಯದ ತೆರಿಗೆ ಹಣನ ಬಲಿ ಕೊಡ್ತಾ ಇದ್ದೀರಾ, ಅಥವಾ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಬಲಿ ಕೊಡ್ತಾ ಇದ್ದೀರಾ ರಾಜ್ಯ ಜನರ ತೆರಿಗೆ ಹಣನ, ಅಥವಾ ಡಿ ಕೆ ಶಿವಕುಮಾರ್ನ ಇದರಲ್ಲಿ ತುಳಿಬೇಕು ಅನ್ನೋ ಒಂದು ಇದರಲ್ಲಿ ನೀವು ಬಲಿ ಕೊಡ್ತಾ ಇದ್ದೀರಾ. ಇದಕ್ಕೆ ಸ್ಪಷ್ಟನೆ ಕೊಡಬೇಕು ರಾಜ್ಯದ ಜನತೆಗೆ ನೀವು. ಎಂಟೈರ್ ಎಪಿಸೋಡಲ್ಲಿ ಎಲ್ಲಿದ್ದಾರೆ ಕೃಷ್ಣ ಬೈರೇಗೌಡರು, ಇದು ಮುಖ್ಯವಾದ ಪ್ರಶ್ನೆ. ಯಾಕಂದರೆ ಕಂದಾಯ ಸಚಿವರವರು ಅವ್ರಿಗೆ ಸಂಬಂಧಪಟ್ಟಿದ್ದ ಡಿಪಾರ್ಟ್ಮೆಂಟು, ಅವ್ರಿಗೆ ಸಂಬಂಧಪಟ್ಟಿದ್ದ ಕ್ಷೇತ್ರ. ನನಗೆ ಭಾಳ ದೊಡ್ಡದಾಗಿ ಕಾಡ್ತಾ ಇರೋ ಪ್ರಶ್ನೆ ಇದೆ, ಕಂದಾಯ ಸಚಿವರು ಎಲ್ಲೋದ್ರು? ಕಂದಾಯ ಸಚಿವರು ಯಾಕೆ ಪ್ರೆಸ್ಸಲ್ಲಿ ಬಂದು ಮಾತಾಡ್ತಾ ಇಲ್ಲ? ಡಿ ಕೆ ಶಿವಕುಮಾರು ಜಾಗಕ್ಕೆ ವಿಸಿಟ್ ಮಾಡ್ತಾರೆ, ಕೇರಳದಿಂದ ಅವರು ಪಿಣರಾಯಿ ವಿಜಯನ್ ಅವರು ಕಳಿಸಿದ್ರು ಅಂತ MP ಬಂದು ವಿಸಿಟ್ ಮಾಡ್ತಾರೆ. ನಿನ್ನೆ ನೋಡಬೇಕಾಯಿತು BJP ಒಂದು ನಿಯೋಗ ಹೋದಾಗ ಅಲ್ಲೊಬ್ಳು ಮಹಿಳೆ ಹೇಳ್ತಾ ಇದ್ರು 25 ವರ್ಷದಿಂದ ನಾನು ಇಲ್ಲಿದ್ದೀನಿ ಅಂತ. ಅಲ್ಲ, ಆ ಜಾಗದಲ್ಲಿ 25 ವರ್ಷದಿಂದ ಏನಿತ್ತು ಅನ್ನೋದು ನಾವೆಲ್ಲ ನೋಡಿದ್ದೀವಿ. ಯಾವುದೂ ಬೇಡ, ಕಳೆದ 2024ರ ಸೆಟಲೈಟ್ ಚಿತ್ರ, ಈಗ ಸೆಟಲೈಟ್ ಚಿತ್ರ ಎರಡೂ ಸರ್ಕಾರ ಕೈಯಲ್ಲಿ ಇಟ್ಕೊಂಡು ನೋಡಬೇಕು ಯಾವಾಗ ಏನಿತ್ತು ಅನ್ನೋದು. ಸುಮ್ಮನೆ ಏನೇನೋ ಮಾತಾಡಿಕೊಂಡು ಏನೇನೋ ಮಾಡಿಕೊಂಡು ಜನರ ತೆರಿಗೆ ಹಣನ ಹಾಳು ಮಾಡಿಬಿಡಿ. ಸಿದ್ದರಾಮಯ್ಯನವರೇ, ನಿಮ್ಮ ಈ ಒಂದು ಓಲೈಕೆ ರಾಜಕಾರಣ ಪರಾಕಾಷ್ಠಕ್ಕೆ ಹೋಗ್ಬಿಟ್ಟಿದೆ. ದಯವಿಟ್ಟು ಈ ಓಲೈಕೆ ರಾಜಕಾರಣ ಬಿಡಿ, ಜನರಿಗೆ ಒಳ್ಳೇದು ಮಾಡೋದನ್ನ ಮಾಡಿ. ಇನ್ನೊಂದು ಕಡೆ ಪಾಕಿಸ್ತಾನ ಕೂಡ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದೆ ಸರ್. ಅಂದರೆ ಭಾರತದಲ್ಲಿ ಮುಸಲ್ಮಾನರಿಗೆ, ಒಂದು ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಸುರಕ್ಷತೆ ಇಲ್ಲ ಅನ್ನೋ. ಅಲ್ಲ, ಇದು ಇವ್ರ ವೀಕ್ನೆಸ್. ಈ ಕಾಂಗ್ರೆಸ್ನವ್ರು ಮಾತಾಡೋದು ಒಂದೇ, ಪಾಕಿಸ್ತಾನದವ್ರು ಮಾತಾಡೋದು ಒಂದೇ. ಪಾಕಿಸ್ತಾನಕ್ಕೆ ಏನು ಸಂಬಂಧ ಇದರಲ್ಲಿ? ಪಾಕಿಸ್ತಾನ ಯಾಕೆ ಮಾತಾಡ್ತದೆ ಅಂದರೆ, ಒಂದು ಸಮುದಾಯ ಅವರು ಮುಸ್ಲಿಮರ ಪರವಾಗಿ ಮಾತಾಡಬೇಕು, ಮುಸ್ಲಿಮರಿಗೆ ಅನ್ಯಾಯ ಆದರೆ ಎಲ್ಲರೂ ಒಟ್ಟಿಗೆ ಧ್ವನಿ ಎತ್ತಾರೆ. ಇದೆ ಅವ್ರಿಗಿರೋ ಸ್ಟ್ರೆಂತ್ ಏನು ಅಂದರೆ ಮುಸಲ್ಮಾನರದು ಇದೆ ಒಂದು. ಆದರೆ ಅಲ್ಲಿ ಯಾರಿದ್ದಾರೆ? ರೋಹಿಂಗ್ಯಾಗಳಿದ್ದಾರ, ಬಾಂಗ್ಲಾದೇಶೀಸ್ ಇದ್ದಾರ, ಕೇರಳದ ಮುಸಲ್ಮಾನರು ಇದ್ದಾರ. ನೋಡಿ, ಅವರು ಯಾರೇ ಆಗಲಿ ಅಕ್ರಮ ಸಕ್ರಮ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ನಾನು ನಾಳೆ ದಿನ ವಿಧಾನಸೌಧದ ಮುಂದೆ ಬಂದು ಕೂತ್ಕೊಳ್ತೀನಿ, ನಾನೊಂದು ಗುಡಿಸ್ಲು ಹಾಕೊಳ್ತೀನಿ, ನನ್ನನ್ನು ಅದನ್ನು ಸಕ್ರಮ ಮಾಡಿಕೊಡಿ. ಇಲ್ಲ, ನಾನು ತೆರವುಗೊಳಿಸ್ತೀರಾ, ನನಗೊಂದು ಮನೆ ಮಾಡಿಕೊಡಿ. ಆಗುತ್ತಾ ಇದು? ಇದೇ ಪಾಲಿಸಿ ಎಲ್ಲ ಕಡೆಗೂ ಅಪ್ಲೈ ಆಗಬೇಕು. ಆಗ ಎಲ್ಲ ಕಡೆ ಮಾಡ್ತೀರಾ? ಈಗ ಸರ್ವಜ್ಞ ನಗರ ಸುಮಾರು 30 ವರ್ಷದಿಂದ ಫೈಟ್ ಮಾಡ್ತಾ ಇದ್ದಾರೆ. ಏನು ಮಾಡಿದ್ರಿ ಸ್ವಾಮಿ ಸರ್ವಜ್ಞ ನಗರದ ಜನಕ್ಕೆ? ನಿಮ್ಮದೇ ಶಾಸಕರಿದ್ದೀರಾ, ಹಲವಾರು ವರ್ಷದಿಂದ ಇವರು ಗೆಲ್ತಾ ಇದ್ದಾರೆ ಅಲ್ಲಿ, KJ ಜಾರ್ಜು. ಏನು ಮಾಡಿದಾರಲ್ಲಿ? ಅವ್ರಿಗೆ ಯಾಕೆ ಇನ್ನೂ ವಸತಿಗಳು ಕಲ್ಪಿಸಿಲ್ಲ ನೀವು? ಇದಕ್ಕೆ ಉತ್ತರ ಕೊಡಬೇಕಲ್ಲ ಸರ್ಕಾರ. ನೀವು ಸಕ್ರಮ ಮಾಡೋದಾದ್ರೆ ಎಲ್ಲರೂ ಮಾಡಬೇಕಲ್ಲ. ಅಂದರೆ ಮುಂದಿನ ದಿನಗಳಲ್ಲಿ ಸರ್, ಇವಾಗ ಹೊರ ರಾಜ್ಯದಿಂದ ಅಥವಾ ಹೊರಗೆ ಈ ದೇಶದಿಂದ ಕೂಡ ಅಕ್ರಮವಾಗಿ ಬಂದವರು ಇಲ್ಲಿ ಆರಾಮವಾಗಿ ಶೆಡ್ ಹಾಕೊಂಡು ಕೂತ್ರೆ ಈ ಸರ್ಕಾರ ನೇರವಾಗಿ ಅವರಿಗೆ ಮನೆ ಮಾಡಿ ಕೊಡುತ್ತಾ ಅಂತ ಹೇಳಿ, ಅಂದರೆ ಸರ್ಕಾರದ ವತಿಯಿಂದಲೇ. ಅಲ್ಲ, ಅದು ಹೇಗೆ ಸಾಧ್ಯ ಹೇಳಿ? ಸಕ್ರಮ ಆಗುತ್ತೆ ಅನ್ನೋದಾದರೆ ಎಲ್ಲವೂ ಆಗಬೇಕು. ಸರ್ಕಾರದ ಹೊಣೆ ಏನು? ಈ ರಾಜ್ಯದ ಜನರಿಗೆ ಸೂಕ್ತ ಸೂರು ಒದಗಿಸ್ಬೇಕು, ಈ ರಾಜ್ಯದ ಜನರಿಗೆ ನ್ಯಾಯ ಕೊಡಿಸ್ಬೇಕು. ಈ ರಾಜ್ಯ ಸರ್ಕಾರ ಇರೋದು ರಾಜ್ಯದ ಜನರಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ. ಇವರು ಅದು ಬಿಟ್ಟು ಪಕ್ಕದ ಕೇರಳ ರಾಜ್ಯದ ಚುನಾವಣೆ ದೃಷ್ಟಿ ಇಟ್ಕೊಂಡು ಇವರು ಅವರ ಓಲೈಕೆಗೆ, ಇವರ ಅಸ್ತಿತ್ವಕ್ಕೆ ಇವರು ಯೋಚನೆ ಮಾಡ್ತಾರೆ ಅಂತಂದರೆ ಇಲ್ಲಿ ರಾಜ್ಯದ ಜನ ಏನಾಗಬೇಕು? ರಾಜ್ಯ ತೆರಿಗೆ ಅದು ಯಾರಿಗೆ ಸಂಬಂಧಪಡುತ್ತೆ? ನಮಗೆ ಸಂಬಂಧಪಡುತ್ತೆ. ಅದು ಬಿಟ್ಟು ನೀವು ಬೇರೆ ರಾಜ್ಯ ಚುನಾವಣೆಯಲ್ಲಿ ನಮಗೆ ಮೇಲ್ಗೈ ಕಮ್ಮಿ ಆಗುತ್ತೆ, ಹಾಗಾಗಿ ನಾವು ಅದಕ್ಕೆ ಅವ್ರನ್ನ ಓಲೈಸೋಕ್ಕೋಸ್ಕರ ಮನೆ ಕೊಡ್ತೀವಿ ಅಂತೀರ. ಇದರಲ್ಲೆಲ್ಲ ಎಂಟೈರ್ ಇನ್ನೊಂದು ವಿಚಾರ ಅಂದರೆ, ಎಲ್ಲದಕ್ಕೂ ಎದ್ದೆದ್ದು ಕುಣಿಯುವ ಪ್ರಿಯಾಂಕಾ ಖರ್ಗೆ ಎಲ್ಲೋ ಕಣ್ಮರೆ ಆಗಿಬಿಟ್ಟಿದ್ದಾರೆ. ಈ ವಿಚಾರದಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಹಂಗಾರೆ ಇಲ್ಲಿ ಯಾರ್ದು ನಡೀತಾ ಇದೆ? ವೇಣುಗೋಪಾಲ್ ಸೂಪರ್ CM? ಇದು ಎಲ್ರಿಗೂ ಕಾಡ್ತಾರೆ ಅಂತ ಪ್ರಶ್ನೆ. ನಿರಾಶ್ರಿತರಿಗೆ ಮನೆ ಮಾಡಿ ಕೊಡೋದಾದ್ರೆ ಸರ್, ಇವಾಗ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕುಟುಂಬಗಳಿವೆ. ನೋಡಿ, ಉತ್ತರ ಕರ್ನಾಟಕದಲ್ಲಿ ಕಳೆದ ಮಳೆಗಾಲದಲ್ಲಿ ಅತಿವೃಷ್ಟಿ ಆಯಿತು. ಸೌಜನ್ಯಕ್ಕಾದರೂ CM ಹೋಗಿ ಆ ಅತಿವೃಷ್ಟಿ ವೀಕ್ಷಣೆ ಮಾಡಲಿಲ್ಲ. ಇವತ್ತಿಗೂ ಅವತ್ತು ಮನೆ ಕಳ್ಕೊಂಡವರು ಯಾರು ಅತಿವೃಷ್ಟಿನಲ್ಲಿ ಮನೆ ಕಳ್ಕೊಂಡ್ರು, ಇವತ್ತಿಗೂ ಅವ್ರಿಗೆ ನೆಲೆ ಇಲ್ಲ, ಅವ್ರಿಗೊಂದು ಜಾಗ ಇಲ್ಲ, ಅವ್ರು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಜಿಲ್ಲಾಡಳಿತ ಸೂಕ್ತ ಕ್ರಮ ತಗೊಳ್ತಾ ಇಲ್ಲ. ಈ ಥರದ್ದು ಸಾವಿರಾರು ಉದಾಹರಣೆ ಇದೆ. ಯಾಕೆ ಈ 180 ಫ್ಯಾಮಿಲಿಗೆ ಇವರು ಇಷ್ಟು ಒತ್ತು ಕೊಡ್ತಾ ಇದ್ದಾರೆ? ಈ 180 ಫ್ಯಾಮಿಲಿ ಯಾರಿಗೆ ಸಂಬಂಧ? ಈ ರಾಜ್ಯಕ್ಕೆ ಅವ್ರಿಗೆ ಏನು ಕೊಡುಗೆ? ಈ ರಾಜ್ಯದಲ್ಲಿ ಅವ್ರದ್ದು ಏನು? ಅವ್ರು ಬಂದು ನೆಲೆಸಿದ್ದೇ ಅಕ್ರಮ. ಅದು ಕಳೆದ 1 ವರ್ಷದಲ್ಲಿ ಆಗಿರೋವಂಥ ಅಕ್ರಮ. ಅದು ಈಗ ಹಲವಾರು ವರ್ಷದಿಂದ ನಿರಾಶ್ರಿತರಿದ್ದಾರೆ, ಮನೆ ಕಳ್ಕೊಂಡಿದ್ದಾರೆ ಅತಿವೃಷ್ಟಿಯಿಂದ, ಜಮೀನುಗಳು ಕಳ್ಕೊಂಡಿದ್ದಾರೆ, ಬೆಳೆ ಹಾಳಾಗಿದೆ. ಇದಕ್ಕೆಲ್ಲ ನೀವು ಏನು ಹಂಗಾರೆ? ಅದಕ್ಕೆಲ್ಲ ನೀವು ಪರಿಹಾರ ಕೊಡಬೇಕಲ್ವಾ? ನಿಮ್ಮದೇ ಜವಾಬ್ದಾರಿ ಅಲ್ವ ರಾಜ್ಯ ಸರ್ಕಾರದ್ದು? ಇದಕ್ಕೆ ಯಾಕಿಷ್ಟು ನೀವು ಒತ್ತು ಕೊಡ್ತಾ ಇದ್ದೀರಾ? ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ, ವೇಣುಗೋಪಾಲ್ ಓಲೈಕೆಗೋಸ್ಕರ ಈ ವನ್ನಾರ ಮಾಡ್ತಾ ಇದ್ದೀರಾ. ದಯವಿಟ್ಟು ಇದನ್ನು ಕೈ ಬಿಡಿ. ಇದನ್ನು ಗ್ಯಾರಂಟಿ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗತ್ತೆ. ಪ್ರಶ್ನೆ ಮಾಡಿದಾಗ ಕೋರ್ಟ್ ಕರೆದು ಚಿಮಾರಿ ಹಾಕುತ್ತೆ.
ದಯವಿಟ್ಟು ಮನೆಗಳನ್ನು ಹಂಚಬೇಡಿ, ಇದು ನಿಮಗೆ ಕೊಡ್ತಾರಂತ ಎಚ್ಚರಿಕೆ. ಸರ್ ಇನ್ನೊಂದು, ಇವಾಗ ದ್ವೇಷ ಭಾಷಣಕ್ಕೆ ಒಂದು ಹೊಸ ಮಸೂದೆ ಬಂದಿದೆ. ಅಂದರೆ ಯಾವುದೇ ರೀತಿಯ ಒಂದು ಪ್ರಚೋದನಕಾರಿ ಹೇಳಿಕೆ ನೀಡೋ ಹಂಗಿಲ್ಲ ಅಂತ ಹೇಳಿ, ಇದರ ಬಗ್ಗೆ ತಾವೇನು ಹೇಳ್ತೀವಿ ಸರ್? ದ್ವೇಷ ಭಾಷಣ ಅನ್ನೋದು ಯಾವುದು ಅಂತ ಅವರು ಡಿಸ್ಕ್ರೈಬ್ ಮಾಡಬೇಕು. ಡಿಸ್ಕ್ರೈಬ್ನಲ್ಲಿ ಆ ಒಂದು ಮಸೂದಿನಲ್ಲಿ ಮಾತು ಹೇಳಬೇಕು. ನೋಡಿ, ನಾನು ಹೇಳ್ತೀನಿ, ಮದ್ರಾಸದಲ್ಲಿ ಮೌಲ್ವಿಗಳು ಏನು ಹೇಳ್ಕೊಡ್ತಾರೆ, ಅವರು ಒಂದು ಧರ್ಮದ ವಿರುದ್ಧನೇ ಮಾತಾಡ್ಸೋದು, ಧರ್ಮದ ವಿರುದ್ಧ ಎತ್ಕಟ್ಟದೇ ಅಲ್ಲಿ ಹೇಳ್ಕೊಡೋದು. ಮದ್ರಾಸಗಳಲ್ಲಿ ಬೇರೆ ಏನು ಹೇಳ್ಕೊಡ್ತಾರೆ? ಯಾಕೆ ಅವರು ಕಾಫಿರರು ಅಂತೇಳಿ ಮುಸಲ್ಮಾನರನ್ನು ಬಿಟ್ಟು ಉಳಿದವ್ರನ್ನ ವಿರೋಧವಾಗಿ ಕಾಣ್ತಾರೆ? ಯಾಕೆ ಅಂದರೆ ಅವರಿಗೆ ಮದ್ರಾಸಗಳಲ್ಲಿ ಇದನ್ನೇ ಹೇಳ್ಕೊಡೋದು, ಮುಸಲ್ಮಾನರನ್ನು ಬಿಟ್ಟು ಉಳಿದವರು ಎಲ್ಲರೂ ಕಾಫಿರರು ಅಂತ. ಇದು ದ್ವೇಷ ಭಾಷಣ ಆಗಲ್ವ ಇವ್ರಿಗೆ? ಹಾಗಾದರೆ ಮದ್ರಾಸಗಳಲ್ಲಿ ಮೌಲ್ವಿಗಳನ್ನು ನೀವು ಅರೆಸ್ಟ್ ಮಾಡ್ತೀರಾ? ಹೇಳಿ, ಯಾವುದು ದ್ವೇಷ ಭಾಷಣ? ಒಂದು ಧರ್ಮದ ಪರವಾಗಿ ಮಾತಾಡೋದು ದ್ವೇಷ ಭಾಷಣ, ಒಂದು ಧರ್ಮನ ಎತ್ತಿಡಿಯೋದು ನಿಮಗೆ ದ್ವೇಷ ಭಾಷಣ ಅನ್ನೋದಾದರೆ, ನೀವು ಹಾಗಾದರೆ ಮುಸಲ್ಮಾನ್ ಧರ್ಮದಲ್ಲಿ ಮೌಲ್ವಿಗಳು ಮಾತಾಡ್ತಾರಲ್ಲ, ಅವ್ರ ಮೇಲೆ ಎಷ್ಟು ಕೇಸ್ ಮಾಡ್ತೀರಾ ನಾವು ನೋಡ್ತೀವಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದಕ್ಕೆ ರಾಜ್ಯಪಾಲರು ಅಂಕಿತ ಆಗ್ತಾರೆ ಅಂತ ನನಗನ್ಸಲ್ಲ. ಆಸ್ ಎ ಕರ್ನಾಟಕದ ಒಬ್ಬ ಪ್ರಜೆಯಾಗಿ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಮಸೂದೆಗೆ ರಾಜ್ಯಪಾಲರ ಅಂಕಿತ ಹಾಕುವುದಿಲ್ಲ. ಇದು ಗ್ಯಾರಂಟಿ ಮೂಲೆ ಗುಂಪಾಗುತ್ತೆ. ಆದರೆ ಇದರಲ್ಲೂ ದೌರ್ಜನ್ಯವಾಗಿ ಆ ಒಂದು ಸ್ಪೀಕರ್ ಕೂತಿದ್ದಾರೆ, ನಿಜವಾಗ್ಲೂ ಆ ಸ್ಪೀಕರ್ ಯಾರ ಪರ? ಅವರೊಂದು ನ್ಯೂಟ್ರಲ್ ಜಾಗದಲ್ಲಿ ಕೂತ್ಕೊಂಡು ಹೇಗೆ ಸದನ ನಡೆಸಬೇಕು ಅನ್ನೋದು ಗೊತ್ತಿಲ್ಲ, ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. UT ಖಾದರ್ ನೋಡೋದಕ್ಕಷ್ಟೇ ಸೌಜನ್ಯ, ಅವರು ಗೋಸುಂಬಿತನ, ಆ ಧರ್ಮಾಂಧತೆ ಅವ್ರು ಎಲ್ಲೆಲ್ಲಿ ಪ್ರದರ್ಶಿಸಬೇಕು ಅಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಅದರದ್ದೇ ಒಂದು ಇದು ಈ ಮಸೂದೆ ಪಾಸಾಗಿದ್ದು. ಈ ಮಸೂದೆ ಇಲ್ಲಾಂದರೆ ಚರ್ಚೆ ಇಲ್ಲದೆ ಹೇಗೆ ಮಸೂದೆ ಪಾಸಾಯಿತು? ಚರ್ಚೆ ಆಗಬೇಕಾಯ್ತಲ್ಲ. ನೀವು ಏನು ದ್ವೇಷ ಭಾಷಣ ಅಂದರೆ ಯಾವ ವಿಚಾರಗಳಲ್ಲಿ ದ್ವೇಷ ಅದನ್ನು ಮಾತಾಡ್ಬೇಕಾಯ್ತಲ್ಲ. ಇದು ಬರೀ ಹಿಂದೂಗಳಿಗೆ ಅಪ್ಲೈ ಆಗಂಗೆ ನೀವು ಲಾ ತಂದರೆ, ಹಾಗಾದ್ರೆ ಮುಸಲ್ಮಾನ್ ಮೌಲ್ವಿಗಳು ಮಾತಾಡ್ತಾರಲ್ಲ, ವಿದೇಶಗಳಿಂದ ಮೌಲ್ವಿಗಳನ್ನ ಕರೆಸಿ ಇವರು ಸಮಾವೇಶಗಳನ್ನ ಮಾಡಿ ಅದರಲ್ಲಿ ಮಾತಾಡ್ತಾರಲ್ಲ, ಅದು ದ್ವೇಷ ಭಾಷಣ ಆಗೋದಿಲ್ವಾ? ಹಾಗಾದರೆ ಅವ್ರ ಮೇಲೂ ನೀವು ಕ್ರಮ ತಗೊಳ್ತೀರಾ? ಇದೆಲ್ಲ ಬಿಡಿ, ಜನಕ್ಕೇನು ಬೇಕು, ಜನರಿಗೆ ಏನು ಮೂಲ ಸೌಕರ್ಯ ಬೇಕು ಅದ್ರ ಬಗ್ಗೆ ಕೆಲಸ ಮಾಡಿ ಸಿದ್ದರಾಮಯ್ಯನವರೇ. ಇದು ನಿಜವಾಗ್ಲೂ ನಿಮ್ಮ ನೀಚತನದ ಪರಮಾವಧಿಗೆ ಹೋಗಿದ್ದೀರಾ. ಇದಕ್ಕೆ ಉತ್ತರ ನಿಮಗೆ ಮುಂದಿನ ಚುನಾವಣೆಯಲ್ಲಿ ಜನ ಕೊಡ್ತಾರೆ. ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಏನೆಲ್ಲ ಈ ಅಧರ್ಮದ ದಾರಿಗಳಿದ್ದಾವೆ ಎಲ್ಲನೂ ಹಿಡಿತಾ ಇದ್ದೀರಾ. ನಿಮಗೆ ಖಂಡಿತ ಒಳ್ಳೇದಾಗೋದಿಲ್ಲ. ಸರ್ ಇನ್ನೊಂದು, ಬಾಂಗ್ಲಾದಲ್ಲಿ ನಡೆಯುತ್ತಿರೋಂಥ ಒಂದು ಘಟನೆ, ಇವಾಗ ಇತ್ತೀಚೆಗೆ ಹಿಂದೂಗಳ ನರಮೇಧ ನಡೀತಾ ಇದೆ ಸರ್. ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ನರಮೇಧ ನಡೀತಾ ಇದ್ರೆ, ಇಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮ್ಸ್ ಇರಲಿ ಅಥವಾ ಅಕ್ರಮವಾಗಿ ಬಂದ ಬಾಂಗ್ಲಾ ವಲಸಿಗರಿಗೆ ಕೂಡ ಇಲ್ಲಿ ಆಶ್ರಯ ಕೊಟ್ಟು ಒಂದು ಸಾಕುವಂತ ಕೆಲಸ ನಡೀತಾ ಇದೆ. ನೋಡಿ, ಏನು ಅಲ್ಲಿ ದೀಪು ಅನ್ನೋ ಒಂದು ದೀಪ್ ದಾಸ್ ಅನ್ನೋ ಒಂದು ಹಿಂದೂ ಒಬ್ಬರನ್ನ ಕೊಲೆ ಮಾಡಿದ್ರು. ಅದಾದ ನಂತರ ತಿರ್ಗಾ ನಿನ್ನೆನೂ ಕೂಡ ಒಂದಾಗಿದೆ, ಮೊನ್ನೆನೂ ಒಂದಾಗಿದೆ. ಅಲ್ಪಸಂಖ್ಯಾತರು ಅನ್ನೋ ಶಬ್ದ ತಗೊಂಡು ಮಾತಾಡೋವಂಥ ಇಲ್ಲಿನ ಸೋಕಾಲ್ಡ್ ಸೆಕ್ಯುಲರ್ ವಾದಿಗಳು ಆ ದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು. ಅವರ ಬಗ್ಗೆ ಕಾಂಗ್ರೆಸ್ನವರು ಇಲ್ಲಿವರೆಗೂ, ದೀಪ್ ದಾಸ್ ಸತ್ತು ಒಂದು 6-8 ದಿನ ಆಗಿದೆ, ಇಲ್ಲಿವರೆಗೂ ಕಾಂಗ್ರೆಸ್ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಪರವಾಗಿ ಕೊಡಬೇಕಾ? ಇವ್ರು ಯಾವಾಗಲೂ ಅಲ್ಪಸಂಖ್ಯಾತರ ಪರ ಅಲ್ಲ. ಅಲ್ಪಸಂಖ್ಯಾತರು ಅಂದರೆ ಕೇವಲ ಮುಸಲ್ಮಾನರೇ ಅಲ್ಪಸಂಖ್ಯಾತರ? ಮುಸಲ್ಮಾನರ ತುಷ್ಟೀಕರಣವೇ ಅಲ್ಪಸಂಖ್ಯಾತನ? ಹಾಗಾದರೆ ವೆಸ್ಟ್ ಬೆಂಗಾಲಲ್ಲಿ ನಮ್ಮದು 34% ಇತ್ತು ಹಿಂದೂಗಳು. ಇವತ್ತು ಎಲ್ಲಿಗೆ ಬಂದಿದ್ವಿ ನಾವು? 6.9% ಬಂದಿದ್ದೀವಿ. ಹಿಂದೂಗಳು ಎಲ್ಲೋದ್ರು? ಅಲ್ಲಿರೋ ಹಿಂದೂಗಳು ಎಲ್ಲೋದ್ರು? ಈ ಅಲ್ಪಸಂಖ್ಯಾತರಿಗೆ ಸೆಕ್ಯೂರಿಟಿ ಕೊಡೋರು ಯಾರು? ಈಗ ಮಾತಾಡ್ತಾರೆ ಮೋದಿಯವರು ಮಾಡೋವಂಥ ಕೆಲಸ ಏನು, ಫಾರಿನ್ ಅಫೇರ್ಸ್ ಮಿನಿಸ್ಟ್ರು ಏನು ಮಾಡಬೇಕು ಆ ಕೆಲಸಗಳು ಮಾಡ್ತಾ ಇದ್ದಾರೆ. ಆದರೆ ಯಾಕೆ ಕಾಂಗ್ರೆಸ್ನವ್ರದ್ದು ನೋಡಿ, ಈಗ ಎಕ್ಸಾಂಪಲ್ಲು, ಕೋಗಿಲಿನಲ್ಲಿ ಮುಸಲ್ಮಾನರಿಗೆ ತೊಂದರೆ ಆಯಿತು ಅಂತ ಪಾಕಿಸ್ತಾನ ಧ್ವನಿ ಎತ್ತುತ್ತೆ. ಯಾಕಂದರೆ ಅವ್ರು ಇಲ್ಲಿ ಅಲ್ಪಸಂಖ್ಯಾತರಂತೆ, ಅದಕ್ಕೆ ಅವ್ರ ಮೇಲೆ ದೌರ್ಜನ್ಯ ನಡೀತಿದೆ ಅಂತ ಪಾಕಿಸ್ತಾನ ಸ್ಟೇಟ್ಮೆಂಟ್ ಕೊಡುತ್ತೆ, ಯಾವನೋ ಒಬ್ಬ ಕೊಟ್ಟ, ಅವನು ಸಂಬಂಧ ಇಲ್ಲದವನು. ಆದರೆ ಇದೇ ಕಾಂಗ್ರೆಸ್ನವರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ದೌರ್ಜನ್ಯ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಯಾಕೆ ನೀವು ಸ್ಟೇಟ್ಮೆಂಟ್ ಕೊಡೋದಕ್ಕಾಗಲ್ಲ? ದಮ್ಮಿಲ್ವಾ ನಿಮಗೆ? ಹಿಂದೂಗಳ ಪರ ಧ್ವನಿ ಎತ್ತೋದಕ್ಕೆ ದಮ್ಮಿಲ್ವಾ? ಬೇರೆ ಎಲ್ಲದಕ್ಕೂ ಮಾತಾಡ್ತೀರಾ? ಇದ್ರ ಬಗ್ಗೆ ಮಾತಾಡಬೇಕಲ್ಲ. ಇದು ನಿಜವಾಗ್ಲೂ ಖಂಡನೀಯ. ಬಾಂಗ್ಲಾದೇಶದಲ್ಲಿ ಏನು ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಏನು ದೌರ್ಜನ್ಯ ನಡೀತಿದೆ, ಇದು ಖಂಡನೀಯ. ಇದನ್ನು ಬ್ರಿಟನ್ ಲಂಡನ್ನಲ್ಲಿ ಕೂಡ ಇದನ್ನು ವಿರೋಧ ಮಾಡಿದ್ದಾರೆ. ಇದು ಬಾಂಗ್ಲಾದೇಶಕ್ಕೆ ತಕ್ಕ ಶಾಸ್ತಿ ಮೋದಿ ಸರ್ಕಾರ ಕೊಡುತ್ತೆ ಅಂತೇಳಿ ನನಗೆ ಭರವಸೆ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.